ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಚಿಗುರು ವ್ಲಾಗ್ಸ್. ಸೊ ಇವತ್ತು ನಮ್ಮ ಮನೆಯಲ್ಲಿ ನಂದಿನಿ ಬಟರ್ ಯೂಸ್ ಮಾಡಿಕೊಂಡು ಸೂಪರ್ ಆರೋಮಾ ಇರುವ ತುಪ್ಪನ ಮನೆಯಲ್ಲೇ ಹೇಗೆ ಮಾಡೋದು ಅನ್ನೋದು ನೋಡ್ಕೊಂಬರೋಣ. ನಾನಿಲ್ಲಿ 1 kg ಬೆಣ್ಣೆ ತೊಗೊಂಡಿದ್ದೀನಿ. ನಂದಿನಿ ಕಂಪನಿ ಬೆಣ್ಣೆ ತೊಗೊಂಡಿದ್ದೀನಿ. ಸೊ ಒಂದು ಬೌಲ್ಗೆ ಅಂದರೆ ಬೆಣ್ಣೆ ಎಷ್ಟಿದೆ ಅದಕ್ಕಿಂತ ಜಾಸ್ತಿ ಇರಬೇಕು ಬೌಲು, ಬಿಕಾಸ್ ಕುದ್ದಿ ಆಚೆ ಬಂದ್ಬಿಡುತ್ತೆ. ನಾನಿಲ್ಲಿ ಈ ತಪ್ಪಡಿ ಇಟ್ಟಿದ್ದೆ, ಬಟ್ ಇದಕ್ಕಿಂತ ಜಾಸ್ತಿ ತೊಗೋಬೇಕಿತ್ತು. ಸ್ವಲ್ಪ ಕುದ್ದಿ ಆಚೆ ಬಂದ್ಬಿಡ್ತು. ಅದರಿಂದ ಡಬಲ್ ಸೈಜ್ ಇರೋ ಬೌಲ್ ಯೂಸ್ ಮಾಡಿ. ಸೊ ಬೆಣ್ಣೆ ಚೆನ್ನಾಗಿದೆಯಾ ಇಲ್ವಾ ಅನ್ನೋದು ಚೆಕ್ ಮಾಡೋಕ್ಕೆ ನೋಡಿ, ಈ ಥರ ರಬ್ ಮಾಡಿದ್ರೆ ಅದು ಲಿಕ್ವಿಡ್ ಥರ ಆಯಿಲ್ ಆದರೆ ಇದು ಬೆಣ್ಣೆ ಚೆನ್ನಾಗಿದೆ ಅಂತ. ಕೆಲವು ಸರಿ ಡಾಡಾ ಎಲ್ಲ ಮಿಕ್ಸ್ ಆಗಿದ್ರೆ ಒಂಥರ ತರಿ ಥರ ಬರುತ್ತೆ, ಹಿಂಗೆ ಉಜ್ಜಿದಾಗ ಕೈ ಮೇಲೆ ಅಂಟು ಬರುತ್ತೆ, ಡಾಲ್ಡಾ ಥರ ಕ್ರೀಮಿ ಟೆಕ್ಸ್ಚರ್ ಬಂದುಬಿಡುತ್ತೆ. ಸೊ ಆಯಿಲ್ ಥರ ಬಂತು ಅಂದರೆ ಬೆಣ್ಣೆ ಚೆನ್ನಾಗಿದೆ ಅಂತ. ಸೊ ಗ್ಯಾಸ್ ಹಚ್ಚಿ ನಾವು ಏನು ಬೆಣ್ಣೆ ಇಟ್ಕೊಂಡಿದ್ದೀವೋ ಆ ಬೌಲ್ನ ಒಲೆ ಮೇಲೆ ಇಟ್ಕೊಂಡಿದ್ದೀನಿ. ಫ್ಲೇಮ್ನ ಬೆಣ್ಣೆ ಕಾಯಿಸ್ಬೇಕಾದಾಗ ಯಾವಾಗಲೂ ಲೋ ಫ್ಲೇಮಲ್ಲೇ ಇಟ್ಟು ಕಾಯಿಸಿ, ಅದು ನಿಧಾನಕ್ಕೆ ಕರಗಿದ್ರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಸಿಮ್ಮಲ್ಲೇ ಇಟ್ಟು ಬಂದರೆ ಅದು ನೊರೆ ಎಲ್ಲ ಬರೋಕ್ಕೆ ಶುರು ಆಗುತ್ತೆ. ಸೊ ಬೆಣ್ಣೆ ಕರಗಿ ಲಿಕ್ವಿಡ್ ಟೆಕ್ಸ್ಚರ್ ಆದಾಗ ಮೇಲೆಲ್ಲ ವೈಟ್ ಫಾರ್ಮ್ ಕ್ರಿಯೇಟ್ ಆಗುತ್ತೆ. ಸೊ ಇದು ನಾರ್ಮಲ್ ಪ್ರೋಸೆಸ್ಸು. ಮನೇಲೆ ತುಪ್ಪ ಮಾಡೋಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಬಂದು 6 ಮೆಣಸು, ಸ್ವಲ್ಪ ಉಪ್ಪು, 6 ಬೆಳ್ಳುಳ್ಳಿ ಪೀಸಸ್ಸು, 2 ಲವಂಗ, 2 ಏಲಕ್ಕಿ, 1 ಚಿಟಿಕೆ ಅರಿಶಿನ ಪುಡಿ, ಒಂದು ಅರ್ಧ ಟೀ ಸ್ಪೂನಷ್ಟು ಮೆಂತ್ಯ ಕಾಳು, ಒಂದು ಸ್ವಲ್ಪ ಕರಿಬೇವು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಒಂದು 10 ಪೀಸ್ 10 ಎಳೆ ಕರಿಬೇವಿದ್ರೆ ಸಾಕು. ಇದು ನಮ್ಮ ಅಜ್ಜಿ ಹೇಳ್ಕೊಟ್ಟಿರೋ ರೆಸಿಪಿ ತುಪ್ಪ ಮಾಡಬೇಕಾದಾಗ. ಸೊ ಇದ್ರ ಜೊತೆಗೆ ನುಗ್ಗೆ ಸೊಪ್ಪು ಎಲೆ ಒಂದು ಹೇಳಿದ್ರು, ನಾನು ಅದು ಸಿಗಲಿಲ್ಲ. ನೋಡಿ, ಬೆಣ್ಣೆ ಕರಗಿ ಮೇಲೆ ವೈಟ್ ನೊರೆ ಎಲ್ಲ ಕಮ್ಮಿಯಾಗಿ ಸ್ವಲ್ಪ ಆಲ್ರೆಡಿ ತುಪ್ಪ ಟೆಕ್ಸ್ಚರ್ ಬರ್ತಿದೆ. ಸೊ ನಾವಿಲ್ಲಿ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನ ಡೈರೆಕ್ಟ್ ಹಾಗೆ ಹಾಕೋಬಾರ್ದು, ಸ್ವಲ್ಪ ರೋಸ್ಟ್ ಮಾಡಬೇಕು. ಇಂಗ್ರೀಡಿಯೆಂಟ್ಸ್ನೂ ಅಷ್ಟೇ ಎಲ್ಲ ಒಟ್ಟಿಗೆ ಹಾಕಿ ರೋಸ್ಟ್ ಮಾಡಬೇಡಿ, ಮೆಂತ್ಯ ಕಾಳು ಎಲ್ಲ ಕಪ್ಪಾಗಿಬಿಡುತ್ತೆ ಸುಟ್ಟೋಗಿ. ಸೊ ಸಪ್ರೇಟ್ ಹಾಕಿ ರೋಸ್ಟ್ ಮಾಡಿದ್ರೆ ಚೆನ್ನಾಗಿ ಬಿಸಿ ಆಗುತ್ತೆ. ಮೆಣಸು ಕಫ ಕ್ಲಿಯರ್ ಮಾಡುತ್ತೆ ಅನ್ನೋ ಕಾರಣಕ್ಕೆ ಯೂಸ್ ಮಾಡ್ತೀವಿ. ತುಪ್ಪದಲ್ಲಿ ಸ್ವಲ್ಪ ಕಫ ಬರುತ್ತೆ, ಕ್ರಿಯೇಟ್ ಆಗುತ್ತೆ ಅಂದ್ಬಿಟ್ಟು ಮೆಣಸು ಯೂಸ್ ಮಾಡ್ತೀವಿ. ಮತ್ತು ಬೆಳ್ಳುಳ್ಳಿ ಏನಕ್ಕಂದರೆ ನಿಮಗೆ ಗೊತ್ತಿರೋ ಹಾಗೆ ತುಪ್ಪ ಸ್ವಲ್ಪ ಫ್ಯಾಟ್ ಕಂಟೆಂಟ್ ಇರುತ್ತೆ. ಸೊ ಬೆಳ್ಳುಳ್ಳಿ ಯೂಸ್ ಮಾಡೋದ್ರಿಂದ ಫ್ಯಾಟ್ ರೆಡ್ಯೂಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ಬೆಳ್ಳುಳ್ಳಿನೂ ಯೂಸ್ ಮಾಡ್ತೀವಿ. ಮತ್ತು ಫ್ಲೇವರು ಅಷ್ಟೇ, ಸ್ಮೆಲ್ ಚೆನ್ನಾಗಿ ಬರುತ್ತೆ. ಸೊ ಆಲ್ಮೋಸ್ಟ್ ಬೆಣ್ಣೆ ಎಲ್ಲ ಕರ್ಗದ ಮೇಲೆ ನಾನಿಲ್ಲಿ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ತುಪ್ಪಕ್ಕೆ. ಸೊ ಒಂದು ಸರಿ ಚೆನ್ನಾಗಿ ತಿರುವಿರಿ. ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕಬೇಡಿ, ಕಲ್ಲಲ್ಲೇ ಕುಟ್ಟಿ ಹಾಕಿ ಕರಿಬೇವು ಹಾಕಿದ್ಮೇಲೆ ಇಂಗ್ರೀಡಿಯೆಂಟ್ಸ್ನ ಕುಟ್ಟಿ ಹಾಕ್ತಾಯಿದ್ದೀನಿ. ನಾನಿಷ್ಟರಲ್ಲಿ ಇದೆಲ್ಲ ಹಾಕಬೇಕಿತ್ತು. ತುಪ್ಪ ಆಲ್ರೆಡಿ ಕುದ್ದಿ ನೊರೆ ಬರ್ತಿದೆ ಎಣ್ಣೆ ಆಗಿ. ಸೊ ನಮ್ಮ ಪಾಪು ಅಳ್ತಿತ್ತು, ಅವ್ನು ಎತ್ಕೊಂಡು ಮಾಡೋ ಅಷ್ಟರಲ್ಲಿ ಹಾಗೆ ಹೋಗಿದೆ. ಸೊ ತುಪ್ಪನ ಬಿಸಿ ಇದ್ದಾಗಲೇ ಗ್ಲಾಸ್ ಜಾರು ಅಥವಾ ಈ ಸ್ಟೀಲ್ ಜಾರ್ಗಳಿಗೆ ಕಂಟೈನರ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಡಿ, ಬಿಕಾಸ್ ಅದು ಕೋಲ್ಡ್ ಆದರೆ ಇನ್ನೂ ಗಟ್ಟಿ ಆಗಿಬಿಡುತ್ತೆ. ಸೊ ಟ್ರಾನ್ಸ್ಫರ್ ಮಾಡೋದು ಕಷ್ಟ ಆಗುತ್ತೆ. ತುಪ್ಪ ಸ್ವಲ್ಪ ಜಾಸ್ತಿ ಬೆಂದಿದ್ದೇನೆ ನನಗೆ ಫ್ಲೇವರ್ ಚೆನ್ನಾಗಿ ಬಂದಿದೆ ಅನ್ನಿಸ್ತು. ಇನ್ನು ಮನೆಯೆಲ್ಲ ಜಾಸ್ತಿ ಘಮ ಬರ್ತಿತ್ತು. ನೋಡಿ, ಬೆಂದಾಗ ಆ ಥರ ಕಾಣಿಸುತ್ತೆ, ಬಟ್ ಎಷ್ಟು ಮರಳಾಗಿ ಬಂದಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.